ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಚುನಾವಣಾಧಿಕಾರಿ ವಿರುದ್ಧ ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಭೇಟಿ ನೀಡಿ ಅಹವಾಲು ಸ್ವೀಕರಿಸಿದರು. ನಾಪೋಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಗೋಟ್ ನಡೆಸಿ ಸಂಘವು 2023-24ನೇ ಸಾಲಿನಲ್ಲಿ 43.55 ಲಕ್ಷ ರು ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಿದ್ದಾರೆ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಸಾಸಲಗುಂಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಲಲಿತಾ ರವಿಕುಮಾರ್ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಪಕ್ಷದ ವತಿಯಿಂದ ಚುನಾವಣಾಧಿಕಾರಿ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಭೇಟಿ ನೀಡಿ ತಹಶೀಲ್ದಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಕುಶಾಲನಗರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸಂಬಂಧಿಸಿದಂತೆ ಬಿಜೆಪಿಗಳು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಕಂದಾಯ ಸಚಿವ ಹಾಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಪ್ರತಿಭಟನಾಕಾರರ ಮಾಹಿತಿ ಪಡೆದುಕೊಂಡರು. ಇದೇ ಸಂದರ್ಭ ತಹಶೀಲ್ದಾರ್ ಅವರಿಗೆ ತರಾಟೆಗೆ ತೆಗೆದುಕೊಂಡ ಅಶೋಕ್, ರಾಜ್ಯದೆಲ್ಲೆಡೆ ಪಟ್ಟಣ ಪಂಚಾಯತ್ಗೆ ಒಂದೇ ಆಕ್ಟ್ ಇರೋದು, ನಾಮನಿರ್ದೇಶಿತರಿಗೆ ಮತದಾನಕ್ಕೆ ಹಕ್ಕು ಕಲ್ಪಿಸುವ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ವಿಶೇಷ ಕಾನೂನು ನಿಮಗಿಲ್ಲಿಂದ ಬಂತು. ಯಾರದೋ ಮಾತು ಕೇಳಿ ಜೀವನ ಹಾಳು ಮಾಡಿಕೊಳ್ಳಬೇಡಿ. ನಿವೃತ್ತಿಯಾದರೂ ಕೂಡ ನಿಮ್ಮನ್ನ ಬಿಡೋದಿಲ್ಲ, ಪೆನ್ಷನ್ ಕೂಡ ಬರೋದಿಲ್ಲ ಎಂದು ಕದರಿಸಿದರು. 5 ಬಾರಿ ಮಂತ್ರಿಯಾಗಿರುವ ನನಗೆ ಇದು ಹೊಸ ವಿಚಾರ. ದೇಶದಲ್ಲಿ ಇಲ್ಲದ ಕಾನೂನು ನಿಮಗಿಲ್ಲಿಂದ ಬಂತು. ಕಾನೂನು ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ತಾಕೀತು ಮಾಡಿದರು. ಇದೇ ಸಂದರ್ಭ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರುಗಳು ಉಪಸ್ಥಿತರಿದ್ದರು. ಬೇರೆ ಇದರಲ್ಲಿ ಇಲ್ಲ ಅಂತಾನೆ ಕೊಟ್ಟಿರಲ್ಲ. ಆಕ್ಟ್ ಒಂದೇ ತಾನೇ, ಆಕ್ಟ್ ಒಂದೇ ತಾನೆ. ನನ್ನ ಇತಿಹಾಸದಲ್ಲಿ ನಾನು 5 ಸರಿ ಮಂತ್ರಿನೇ, ಒಂದು ಸರಿ ನಾಮಿನೇಟ್ ಇದ್ರೆ ನಾವೇ ಮಾಡ್ಬಿಡಾರಲ್ಲ. ಅವಾಗ ದೇಶದಲ್ಲಿ ಎಲ್ಲೂ ಇಲ್ದಿದ್ದು ನೀನು ಸ್ಪೆಷಲ್ಲಾಗ ಕರ್ನಾಟಕ ಆಕ್ಟಲ್ಲಿ ತಾನೆ ಇದ್ದಿದ್ರೆ ಬಿಡೋರ ಇಷ್ಟು ಜನ. ನೀನು ಎಲ್ಲಿ ಓದಿದ್ದು? ಎಷ್ಟು ನಿಂದು ಎಜುಕೇಷನ್? BA. ನೀನು MA ಓದಿರೋರು, MSc ಓದಿರೋರೆಲ್ಲ ತಹಸೀಲ್ದಾರ್ಗಳಾಗವ್ರೆ. ಆಗವ್ರ ಇಲ್ಲ? ಮತ್ತು ಅವ್ರಿಗಿಲ್ದಿದ್ದು ಬುದ್ಧಿ ನಿನ್ಗೆಲ್ಲಿಂದ ಬರ್ತದೆ? ಬುದ್ಧಿ ಮಾಡೋದು ನೀನು ಅನುಭವಿಸ್ತೀಯ ಅಷ್ಟೇ. ನೀನೇನೋ ಇವಾಗ ಯಾವನ ಹೇಳ್ದ ಅಂತ ಮಾಡಿಬಿಟ್ರೆ ನಾಳೆ ನಿನ್ನ ಜೀವನ ಹಾಳಾಗೋಗ್ತದೆ. ಹೇಳಿದ್ದೀನಿ, ನಿನ್ನ ಲೈಫ್ ಎಷ್ಟು ವರ್ಷ ಸರ್ವಿಸ್ ಐತೆ. ಅದಕ್ಕೆ ನೀನು ಅದೇ ಚಾಳಿ ಪಡಗಿದೆ. ಹೆಂಗೋ 2 ವರ್ಷ ಐತೆ ಅಂತ ಹೇಳ್ಬಿಟ್ಟು ಎಲ್ಲೋದ್ರೂ ಬಿಡೋಲ್ಲ ನೀನು. ಹೇಳಿದ್ದೀನಿ. ಆಮೇಲೆ ಪೆನ್ಷನ್ನು ಬರೋಲ್ಲ ನಿನಗೆ, ಪೆನ್ಷನ್ನು ಬರೋಲ್ಲ, ಲೈಫ್ ಲಾಂಗ್ ಏನು ಬರೋಲ್ಲ. ಕಾನೂನು ಏನೈತೋ ಹಂಗೆ ಮಾಡಷ್ಟೇ. ಎಂಡಾಸ್ಮೆಂಟ್ ಕೊಟ್ಟಿದ್ದೀಯ ಅವ್ರಿಗೆ, ಯಾವ ಆಕ್ಟು ಇದ್ರ ಪ್ರಕಾರ ಅಂತ ಇಡೀ ನೋಡಿ. ಇಲ್ಲಿ ಎಲ್ಲ ಅವ್ರು ತಂದವರಲ್ಲ, ಇದು ಆಕ್ಟೇ ತಾನೆ. ಬೆಂಗಳೂರು ಕಾರ್ಪೊರೇಷನ್ ಇಲ್ಲ, ಯಾವ ಪುರಸಭೆಯಲ್ಲೂ ಇಲ್ಲ, ಯಾವ ನಗರಸಭೆಯಲ್ಲೂ ಇಲ್ಲ. ನಿನ್ನೊಂದು ಮಡಿಕೇರಿಗೆ ಮಾತ್ರ ಸ್ಪೆಷಲ್ ಆಗ್ತೈತಾ? ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊಂಬೇಡ. ಹೇಳಿದ್ದೀನಿ. ಸುಮ್ಮನೆ ಆಮೇಲೆ ಆಯಿತು ಅಂದರೆ ಮತ್ತೆ ಸಮಸ್ಯೆ ಅನುಭವಿಸ್ತೀಯ. ಹೇಳಿದ್ದೀನಿ ಅಷ್ಟೇ. ಯಾರು ಗೌರ್ಮೆಂಟ್ ಯಾವುದೂ ಪೊಲಿಟಿಕಲ್ ಗೌರ್ಮೆಂಟ್ಗಳು ಇರ್ತಲ್ಲ, ಯಾರು ಪರ್ಮನೆಂಟ್ ಇಲ್ಲ. ನೀನು ಪರ್ಮನೆಂಟ್ ಆಗಿರ್ತೀಯ. ನಿನ್ನ ಜೀವನ ಹಾಳು ಮಾಡ್ಕೊಂಬೇಡ. 5 ವರ್ಷಕ್ಕೊಂದ್ಸರಿ ಬರ್ತೀರಿ, ನಾವು ಓದ್ತೀರಿ. ನಿನ್ನ ಜೀವನ ಹಾಳು ಮಾಡ್ಕೊಂಬೇಡ. ಅಷ್ಟು ಹೇಳಿದ್ದೀನಿ ಅಷ್ಟೇ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಂಡಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿದ್ದ ಕೆರೆ ಹಾವನ್ನ ಉರಗ ತಜ್ಞ ಸ್ನೇಕ್ ನೋಫಲ್ ಸುರಕ್ಷಿತವಾಗಿ ಸೆರೆ ಹಿಡಿದು ಮಾಲ್ದಾರೆ ಅರಣ್ಯಕ್ಕೆ ಬಿಡಲಾಯಿತು. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಂಡಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿದ್ದ ಕೆರೆ ಹಾವನ್ನು ಉರಗ ತಜ್ಞ ಸ್ನೇಕ್ ನೋಫಲ್ ಸುರಕ್ಷಿತವಾಗಿ ಸೆರೆ ಹಿಡಿದು ಮಾಲ್ದಾರೆ ಅರಣ್ಯಕ್ಕೆ ಬಿಟ್ಟರು. ಅಂಗನವಾಡಿ ಕೇಂದ್ರದ ಅಡುಗೆ ಸಹಾಯಕಿಯು ಕೇಂದ್ರದ ಒಳಗೆ ಬಂದಾಗ ಹಾವು ಉಸುಗುಡುವ ಶಬ್ದವನ್ನು ಕೇಳಿ ಗ್ರಾಮಸ್ಥರಿಗೆ ವಿಚಾರ ತಿಳಿಸಿದ್ದಾರೆ. ತಕ್ಷಣವೇ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಮೀರ್ ಅವರು ಸ್ನೇಕ್ ನೋಫಲ್ ಅವರಿಗೆ ದೂರವಾಣಿಯ ಮೂಲಕ ವಿಷಯ ತಿಳಿಸಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ನೋಫಲ್ ಹಾವನ್ನು ಹಿಡಿದು ಮಕ್ಕಳು ಹಾಗೂ ಸಾರ್ವಜನಿಕರ ಆತಂಕವನ್ನು ದೂರ ಮಾಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕಾಡಿನಂಚಿನಲ್ಲಿರುವ ಬಸವನಹಳ್ಳಿ ವಾಲ್ಮೀಕಿ ಆಶ್ರಮ ಶಾಲೆಗೆ ಮುತ್ತಿಗೆ ಇಟ್ಟಿರುವ ಕಂಬಳಿ ಹುಳಗಳು, ಭಯಭೀತರಾಗಿರುವ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು. ಕಾಡಂಚಿನಲ್ಲಿರುವ ಬಸವನಹಳ್ಳಿ ವಾಲ್ಮೀಕಿ ಆಶ್ರಮ ಶಾಲೆಗೆ ಮುತ್ತಿಗೆ ಇಟ್ಟಿರುವ ಕಂಬಳಿ ಹುಳಗಳ ದಾಳಿಯಿಂದ ಶಿಕ್ಷಕರು, ವಿದ್ಯಾರ್ಥಿಗಳು ಭಯಭೀತರಾಗಿದ್ದಾರೆ. ವಿರಾಜಪೇಟೆ ತಾಲೂಕಿನ ಚೆನ್ನೈನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಂಗಿ ಬಸವನಹಳ್ಳಿ ಆಶ್ರಮ ಶಾಲೆಯ 3 ಕಟ್ಟಡಗಳ ಪೈಕಿ 2 ಕಟ್ಟಡಗಳನ್ನು ಆವರಿಸಿಕೊಂಡಿರುವ ರಾಶಿ ಹುಳುಗಳಿಂದ ಊಟ, ನಿದ್ರೆ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾರಗಳ ಹಿಂದೆ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದ್ದ ಹುಳುಗಳು ದಿನ ಕಳೆಯುತ್ತಿದ್ದಂತೆ
ಕಟ್ಟಡದ ಗೋಡೆಗಳಲ್ಲಿ ತುಂಬಿ ಹೋಗಿವೆ. ವಿದ್ಯಾರ್ಥಿಗಳ ಹಾಸ್ಟೆಲ್ ಮೇಲ್ಛಾವಣಿಯಿಂದ ನೆಲ, ಹಾಸಿಗೆ ತುಂಬ ಹರಿದಾಡುತ್ತಿದ್ದು, ಹುಳಗಳ ಕಾಟದಿಂದ ಶಿಕ್ಷಕರಿಗೆ ಭಾರಿ ತಲೆನೋವಾಗಿ ಪರಿಣಮಿಸಿತ್ತು. ವಾರಗಳ ಹಿಂದೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ ಹಿನ್ನೆಲೆ ಪಂಚಾಯಿತಿ ಸಿಬ್ಬಂದಿಗಳು ಶಾಲೆಯ ಮೇಲ್ಛಾವಣಿ ಕಟ್ಟಡಗಳಿಗೆ ಔಷಧಿ ಸಿಂಪಡಿಸಿದರು. ಈದ್ ಮಿಲಾದ್ ಹಬ್ಬ ರಜೆ ಇರುವುದರಿಂದ ಮಕ್ಕಳು ಶಾಲೆಗೆ ಬಂದಿರಲಿಲ್ಲ. ಹಾಗಾಗಿ ಔಷಧಿ ಸಿಂಪಡಿಸಿ ಮೇಲಧಿಕಾರಿಗಳ ನಿರ್ದೇಶನದಂತೆ ಶುಚಿತ್ವಕ್ಕೆ ಮುಂದಾಗಿದ್ದೇವೆ ಎಂದು ಶಾಲಾ ಮುಖ್ಯ ಶಿಕ್ಷಕರಾದ ಸಿದ್ದಲಿಂಗ ಶೆಟ್ಟಿ ತಿಳಿಸಿದ್ದಾರೆ. ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ ಚನ್ನಂಗಿ ಬಸವನಹಳ್ಳಿ, ಚನ್ನಯ್ಯನಕೋಟೆ ಪಂಚಾಯಿತಿ ಈ ಒಂದು ವ್ಯಾಪ್ತಿಯಲ್ಲಿ ಈ ವಾರದ ಹಿಂದೆ ಶಾಲೆಗೆ ಕಂಬಳಿ ಹುಳುಗಳು ಕಾಣಿಸಿಕೊಂಡಿದ್ದವು. ಹಾಗಾಗಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಅವರಿಗೆ ಗಮನಕ್ಕೆ ತಂದು ಅವರ ಸಿಬ್ಬಂದಿಗಳ ಮೂಲಕ ಶಾಲೆಗೆ 2 ಕಟ್ಟಡಗಳಿಗೆ ಹಂಚಿರೋದ್ರಿಂದ 2 ಕಟ್ಟಡಗಳಿಗೆ ಕಂಬಳಿ ಹುಳುಗಳಿದ್ದರಿಂದ ಔಷಧಿ ಸಿಂಪಡಣೆಯನ್ನು ಮಾಡಿಸಿದ್ವಿ. ನಂತರ ಒಂದು ವಾರದ ಹಿಂದೆ ಗೌರಿ ಮತ್ತು ಗಣೇಶ ಹಬ್ಬ ಇದ್ದಿದ್ದ ಕಾರಣ ಶಾಲೆಗೆ ರಜೆಯನ್ನು ಕೊಟ್ಟಿದ್ವಿ. ನಂತರ ಈಗ ಮೊನ್ನೆ ಕಂಬಳಿ ಹುಳುಗಳು ಕಾಣಿಸ್ಕೊಂಡಿದ್ದಾವೆ. ಹಾಗಾಗಿ ಮಾನ್ಯ ಶಾಸಕರು ಮತ್ತು ಮಾನ್ಯ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೂಲಕ ಶಾಲೆಯಲ್ಲಿ 2 ಕಟ್ಟಡ ಏನಿದು ಆ 2 ಕಟ್ಟಡಗಳಿಗೆ ಮತ್ತೆ ಔಷಧಿಯನ್ನು ಸಿಂಪಡಣೆ ಮಾಡಿ ಮಕ್ಕಳಿಗೆ ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಸಾಸಲಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಲಲಿತಾ ರವಿಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಸಾಸಲಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಲಲಿತಾ ರವಿಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಸಾಸಲಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಅಧ್ಯಕ್ಷರ ಚುನಾವಣೆಗೆ ಪೆನ್ನಬನಹಳ್ಳಿ ಗ್ರಾಮದ ಲಲಿತಾ ರವಿಕುಮಾರ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದರು. ಬೇರೆ ನಾಮಪತ್ರಗಳು ಸಲ್ಲಿಕೆಯಾಗದ ಕಾರಣ ತಹಶೀಲ್ದಾರ್ ವರದರಾಜು ಅವರು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳಿಸಿ ಅವಿರೋಧ ಆಯ್ಕೆ ಪ್ರಕಟಿಸಿ ಲಲಿತಾ ಕುಮಾರ್ ಅವರಿಗೆ ಅಧಿಕಾರ ವಹಿಸಿಕೊಟ್ಟರು. ಈ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾದ ರಾಮಚಂದ್ರಪ್ಪ ಸೇರಿದಂತೆ ಒಟ್ಟು 17 ಸದಸ್ಯರು ಇದ್ದು, ಇದರಲ್ಲಿ 12 ಸದಸ್ಯರು ಹಾಜರಿದ್ದರು. ಗೋಪಾಲ, ಅನಿತಮ್ಮ, ಧನಲಕ್ಷ್ಮಿ, ಅನ್ನಪೂರ್ಣಮ್ಮ, ಗುರುಶಾಂತಪ್ಪ ಸೇರಿದಂತೆ 5 ಸದಸ್ಯರು ಚುನಾವಣೆ ಪ್ರಕ್ರಿಯೆಯಿಂದ ಹೊರಗುಳಿದಿದ್ದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೆಂಚಮನಹಳ್ಳಿ ರಾಮಚಂದ್ರಪ್ಪ, ಮಾಜಿ ಅಧ್ಯಕ್ಷರಾದ ಸಾಸಲಕುಂಟೆ ಎಸ್ ವಿಜಯಲಕ್ಷ್ಮಿ, ಸದಸ್ಯರಾದ ಅಂಜನ್ ರೆಡ್ಡಿ, ಜಾನಕಿ, ಮಾರಕ್ಕ, ಬಿಎಲ್ ನಿರಂಜನ ರೆಡ್ಡಿ, ಚಿತ್ತಯ್ಯ, ವಿಜಯಮ್ಮ, ನಾರಾಯಣ ರೆಡ್ಡಿ, ಜಯಮ್ಮ, ಲಕ್ಷ್ಮೀದೇವಿ, ಬಿಲ್ ಕಲೆಕ್ಟರ್ ಕೆಂಚರಾಯಪ್ಪ, ಕಂಪ್ಯೂಟರ್ ಆಪರೇಟರ್ ಲಿಂಗಣ್ಣ, ಹಿರಿಯ ಮುಖಂಡರಾದ ಕೊಲ್ಲೇನಹಳ್ಳಿ ವೀರಲಿಂಗರೆಡ್ಡಿ, ಕೆಂಚಮನಹಳ್ಳಿ ಸಣ್ಣಚಿತ್ತಪ್ಪ, ಪೆನ್ನೋಬನಹಳ್ಳಿ ನಾಗರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಲಲಿತಮ್ಮನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಎಲ್ಲರ ಮುಖ್ಯ ಗುರಿ ಬಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳನ್ನು ಫಸ್ಟ್ ಆದ್ಯತೆ ಮೇಲೆ ನಾವು ಮಾಡಬೇಕು. ಮುಖ್ಯವಾಗಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದು ನಮ್ಮ ಮೊದಲ ಆದ್ಯತೆ. ಕುಡಿಯೋ ನೀರು ಇರ್ಬೋದು ಮತ್ತು ಬೀದಿ ದೀಪ ಇರ್ಬೋದು ಮತ್ತು ಸ್ವಚ್ಛತೆ ಹೆಚ್ಚಿನ ಕಡೆ ನಾವು ಸ್ವಚ್ಛತೆಯ ಕಡೆ ಗಮನ ಕೊಡಬೇಕು. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಸ್ವಚ್ಛತೆಯಿಂದ ನಾನಾ ರೀತಿಯ ರೋಗಗಳು ಬಂದು ಇವತ್ತು ಎಷ್ಟೋ ಜನ ಸಾವನ್ನಪ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೆಲ್ಲ ಕೂಡ ಇವತ್ತು ಗಮನ ಹರಿಸ್ತೀವಿ. ಅದರ ಜೊತೆಗೆ ಪ್ರತಿಯೊಬ್ಬ ದಾಖಲಿಗೂ ಕೂಡ ಕುಟುಂಬದವರು ಕೂಡ ನಾವು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೊಡಬೇಕು ಒಂದು ಉದ್ದೇಶದಿಂದ ನಾವೆಲ್ಲ ಈ ಬದ್ಧವಾಗಿದ್ದೀವಿ. ಇದ್ರ ಜೊತೆಗೆ ಕೂಡ ಶುದ್ಧವಾದ ಕುಡಿಯುವ ನೀರು ಕೊಡೋದು ಒಂದು ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಮೊದಲ ಆದ್ಯತೆ. ಇದೆಲ್ಲ ಕೂಡ ನಾವು ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳನ್ನು ಕೂಡಿಕೊಂಡು ನಾವು ಉತ್ತಮವಾದ ಒಂದು ಆಡಳಿತವನ್ನು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಾಡ್ತೀವಿ ಅಂತ ನಾವು ಈ ಮುಖಾಂತರ ಒಂದು ಭರವಸೆಯನ್ನು ನೀಡ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಸಿದ್ದಾಪುರ ಸಮೀಪದ ಕುಯ್ಯ ಗ್ರಾಮದಲ್ಲಿ ನೂರುಲ್ ಇಸ್ಲಾಂ ಮದರಸಾ ಆವರಣದಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಪರಸ್ಪರ ಸೌಹಾರ್ದತೆಗೆ ಹೆಸರುವಾಸಿಯಾದ ಹುಯ್ಯ ಗ್ರಾಮದಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಇಸ್ಲಾಂ ಕಮಿಟಿ ವತಿಯಿಂದ ನೂರುಲ್ ಇಸ್ಲಾಂ ಮದರಸಾ ಆವರಣದಲ್ಲಿ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಮಿಲಾದ್ ಅಂಗವಾಗಿ ಮಸೀದಿ ಹಾಗೂ ಮದರಸಾ ಕಟ್ಟಡವು ವಿದ್ಯುತ್ ಅಲಂಕೃತ ದೀಪಗಳಿಂದ ಕಂಗೊಳಿಸುತ್ತಿತ್ತು. ಹಳೆ ವಿದ್ಯಾರ್ಥಿಗಳು ಹಾಗೂ ಮದರಸಾ ವಿದ್ಯಾರ್ಥಿಗಳಿಂದ ಮೌಲದ್ ಪಾರಾಯಣ, ದಫ್ ಪ್ರದರ್ಶನ, ಮಜ್ಲಿಸ್ ಕವಾಲಿ, ಗಾಯನ, ಧಾರ್ಮಿಕ ಸಾಂಸ್ಕೃತಿಕ ಸ್ಕೌಟ್ಸ್ ಕಾರ್ಯಕ್ರಮಗಳು ನೆರೆದಿದ್ದವರ ಗಮನ ಸೆಳೆಯಿತು. ಮದರಸಾ ಶಿಕ್ಷಣದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಿಲಾದಾಚರಣೆ ಅಂಗವಾಗಿ ಪ್ರವಾದಿ ಸಂದೇಶ ಘೋಷಣಾ ರ್ಯಾಲಿಯ ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮದರಸಾ ವಿದ್ಯಾರ್ಥಿಗಳ ಸ್ಕೌಟ್ಸ್ ದಫ್ ಪ್ರದರ್ಶನಗಳ ಮೂಲಕ ಸಂಚರಿಸಿತು. ಮೆರವಣಿಗೆ ವೇಳೆ ಮುಸ್ಲಿಂ ಬಾಂಧವರಿಗೆ ಕೋಡುಗದ್ದೆ ಗ್ರಾಮದ ಕಾರ್ಗಿಲ್ ಬಾಯ್ಸ್ ಸೇರಿದಂತೆ ಇತರ ಸಹೋದರರು ಸಿಹಿ, ತಂಪು ಪಾನೀಯ, ಹಣ್ಣು ಹಂಪಲು ನೀಡಿದರು. ಪರಸ್ಪರ ಸೌಹಾರ್ದತೆ ಮೆರೆದರು.
ಸಮಾರೋಪ ಸಮಾರಂಭದಲ್ಲಿ ಮುಸ್ಲಿಂ ಜಮಾಅತ್ ಕಮಿಟಿ ಅಧ್ಯಕ್ಷ ಸಿಎಂ ಮುಸ್ತಫಾ, ಪ್ರಮುಖರಾದ ಕೆಎಂ ಅಶ್ರಫ್, ಕೆಎಂ ಖಾದರ್, ಖತೀಬ್ ಹನೀಫ್ ರೆಹಮಾನ್, ಮುಖ್ಯೋಪಾಧ್ಯಾಯರಾದ ಸಿರಾಜುದ್ದೀನ್ ಜುಹರಿ, ಸೈಯದ್ ಅಬ್ಬಾಸ್ ತಂಗಲ್, ಹಮೀದ್ ಉಸ್ತಾದ್, ಅಬ್ದುಲ್ ರಶೀದ್, ಯೂಸುಫ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಸಹುರ ಕಾಲನು ಮಧುವಲ್ಲ ರಾಜಕೊಂಡದ ಬದುಕ ತನ್ನನೆ ತರಗತಿ ವೀಣದ ಮೀನದ ನಾಡಿನ ಕಥೆಯಿದ ನುರಿಯಾನೆ ಕನಿವರಿಂ ಪೆರಿಯೋನೆ ಕಥೆಯಿದ ನುರಿಯಾನೆ ಕನಿವರಿಂ ಪೆರಿಯೋನೆ. ಅಶ್ರಫ್ ಕೆಎಂ ಗುಯ್ಯ ಸಮಿತಿ ಕಾರ್ಯದರ್ಶಿ. ಗುಯ್ಯ ತರ್ಬಿಯತುಲ್ ಇಸ್ಲಾಂ ಸಮಿತಿ ವತಿಯಿಂದ ಈದ್ ಮಿಲಾದ್ ಕಾರ್ಯಕ್ರಮವನ್ನು 3 ದಿನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈಗ 2 ದಿನ ಮಕ್ಕಳ ಕಾರ್ಯಕ್ರಮ ನಡೆಯಿತು. ಇವತ್ತು ಪೂರ್ವ ವಿದ್ಯಾರ್ಥಿಗಳ ಕಾರ್ಯಕ್ರಮವು ಇವತ್ತು ನಡೀತಾ ಇದ್ದೀವಿ. ಇವತ್ತು ಕೊನೆಯ ದಿನವಾಗಿ ಈದ್ ಮಿಲಾದ್ ಕಾರ್ಯಕ್ರಮ ಅದ್ದೂರಿಯಿಂದ ಗುಯ್ಯ ಮಸೀದಿ ನೂರುಲ್ ಇಸ್ಲಾಂ ಮದ್ರಸಾಂಗಣದಲ್ಲಿ ನಡೆಸಲಾಗಿದೆ. ನಿನ್ನೆ ನಡೆದಂತಹ ಈದ್ ಮಿಲಾದ್ ರ್ಯಾಲಿಯಲ್ಲಿ ಅದ್ದೂರಿಯಾಗಿ ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು. ಈ ರ್ಯಾಲಿಯಲ್ಲಿ ನಮ್ಮ ಸಹೋದರ ಸಂಸ್ಥದ ಅದು ಹಿಂದೂ ಸಹೋದರರು ತಂಪು ಪಾನೀಯಗಳು ಮತ್ತು ಹಣ್ಣು ಹಂಪಲುಗಳನ್ನು ರ್ಯಾಲಿಯಲ್ಲಿ ವಿತರಣೆ ಮಾಡಲಾಗಿದೆ. ಅದು ತುಂಬ ಸಂತೋಷದ ಕಾರ್ಯಕ್ರಮವಾಗಿ ನಾವು ತಿಳಿತಾ ಇದ್ದೀವಿ. ಇನ್ನು ಮುಂದಕ್ಕೂ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ನಾವು ವಿನಂತಿಸ್ತಾ ಇದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹರಿ, ಕುಶಾಲನಗರ. ನಾಪೋಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಭಾಂಗಣದಲ್ಲಿ ಗೋಷ್ಠಿ ನಡೆಸಿ ಸಂಘವು 2023-24ನೇ ಸಾಲಿನಲ್ಲಿ 43.55 ಲಕ್ಷ ರು ನಿವ್ವಳ ಲಾಭ ಗಳಿಸಿದೆ ಎಂದು ಅಧ್ಯಕ್ಷರು ತಿಳಿಸಿದ್ದಾರೆ. ನಾಪೋಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 2023-24ನೇ ಸಾಲಿನಲ್ಲಿ 43.55 ಲಕ್ಷ ರು ನಿವ್ವಳ ಲಾಭ ಗಳಿಸಿ ಎ ಶ್ರೇಣಿಯಲ್ಲಿದೆ ಎಂದು ಸಂಘದ ಅಧ್ಯಕ್ಷರಾದ ಕೆಟೋಳಿರ ಎಸ್ ಹರೀಶ್ ಪೂವಯ್ಯ ತಿಳಿಸಿದ್ದಾರೆ. ಸಂಘದ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಂಘದಲ್ಲಿ ಒಟ್ಟು 2534 ಸದಸ್ಯರಿದ್ದಾರೆ. ಸಂಘದಲ್ಲಿ ಪಾಲು ಬಂಡವಾಳ 1.25 ಕೋಟಿ ರು, ಒಟ್ಟು ನಿಧಿ 3.30 ಕೋಟಿ ಇದೆ ಎಂದು ಹೇಳಿದ ಅವರು, ಸದಸ್ಯರು 43.23 ಕೋಟಿಗಳಷ್ಟು ಠೇವಣಿ ಇರಿಸಿದ್ದು, ಸದಸ್ಯರಿಗೆ 40.18 ಕೋಟಿಗಳಷ್ಟು ಸಾಲ ರೂಪದಲ್ಲಿ ನೀಡಲಾಗಿದೆ. ದುಡಿಯುವ ಬಂಡವಾಳ 55 ಕೋಟಿ ಇದ್ದು, ಸಂಘವು ಪ್ರಸಕ್ತ 2022-23ನೇ ಸಾಲಿನಲ್ಲಿ ಒಟ್ಟು 187 ಕೋಟಿ ರುಗಳ ವಹಿವಾಟು ನಡೆಸುವುದರ ಮೂಲಕ 46.87 ಲಕ್ಷ ನಿವ್ವಳ ಲಾಭ ಗಳಿಸಿ ಎ ಶ್ರೇಣಿಯಲ್ಲಿದೆ ಎಂದು ಮಾಹಿತಿ ನೀಡಿದರು. ಸಂಘದ ವಾರ್ಷಿಕ ಮಹಾಸಭೆಯು 22/9 ಭಾನುವಾರ ಬೆಳಗ್ಗೆ 10:30 ಗಂಟೆಗೆ ನಾಪೋಕ್ಲು ಕೊಡವ ಸಮಾಜದಲ್ಲಿ ನಡೆಯಲಿದ್ದು, ಸದಸ್ಯರು ತಪ್ಪದೆ ಸಭೆಯಲ್ಲಿ ಪಾಲ್ಗೊಂಡು ಸಂಘದ ಶ್ರೇಯೋಭಿವೃದ್ಧಿಗೆ ಸಲಹೆ ಸೂಚನೆ ನೀಡಬೇಕೆಂದು ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಕುಂಡ್ಯೋಡಂಡ ಎಂ ಕವಿತಾ, ಚಿಯಕ ಪೂವಂಡ ಎನ್ ದೇವಯ್ಯ, ಚೋಕಿರ ಬಿ ಪೂವಪ್ಪ, ಕೇಲೆಟೀರ ಬಿ ಮುತ್ತಮ್ಮ, ಶಿವಚಾಳಿಯಂಡ ಎಂ ಕಾರ್ಯಪ್ಪ, ಅರೆಯಡ ಎಂ ಪೆಮ್ಮಯ್ಯ, ಎಚ್.ಎ. ಬೊಳ್ಳು, ಕುಂಡ್ಯೋಡಂಡ ಸಿ ಪೂವಯ್ಯ, ಚೋಕಿರ ಎಸ್ ಚಿನ್ನಪ್ಪ, ಟಿವಿ ಬಿಟ್ಟು, ಅಪ್ಪಚ್ಚೀರ ರೀನ ನಾಣಯ್ಯ, ಎನ್.ಕೆ. ಪುಷ್ಪ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಚಾಳಿಯಂಡ ಎ. ಪುಣಚ ಉಪಸ್ಥಿತರಿದ್ದರು. ಸಹಕಾರ ಸಂಘವು ಇವತ್ತಿನವರೆಗೆ ಸುಮಾರು 2534 ಸದಸ್ಯರನ್ನು ಒಳಗೊಂಡಂತಹ ಒಂದು ಸಂಘವಾಗಿರುತ್ತದೆ. ಅವರಿಂದ ನಾವು ಪಾಲು ಬಂಡವಾಳವಾಗಿ ಸುಮಾರು 1,25,64,000 ಪಾಲು ಬಂಡವಾಳವನ್ನು ಅವರಿಂದ ನಾವು ಸಂಗ್ರಹಿಸಿದ್ದೇವೆ. ಹಾಗೂ ವಿವಿಧ ನಿಧಿಗಳು ನಮ್ಮ ಸಂಘದಲ್ಲಿ 3,30,90,00,000 ವಿವಿಧ ನಿಧಿಗಳು ನಮ್ಮಲ್ಲಿದೆ. ಹಾಗೆ ಸದಸ್ಯರಿಂದ ಹಾಗೂ ಸದಸ್ಯರೇತರಿಂದ ಠೇವಣಾತಿಗಳು, ವಿವಿಧ ರೀತಿಯ ಠೇವಣಾತಿಗಳು ಸುಮಾರು 43,23,00,000 ಠೇವಣಾತಿ ಮಾಡಿದೆ. ಹಾಗೆ ನಾವು ಅದಕ್ಕೆ ಸಾಲ ವಿತರಣೆ ಸುಮಾರು 40,18,00,000 ವಿವಿಧ ರೀತಿಯ ಸಾಲವನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಸುಮಾರು 19 ಕೋಟಿಯಷ್ಟು ಕೆಸಿಸಿ ಸಾಲ, ಸರ್ಕಾರ ಈಗ 5 ಲಕ್ಷದವರೆಗೆ ಶೂನ್ಯದಲ್ಲಿ ಕೊಟ್ಟಿದೆ. ಅದು ನಾವು ಸುಮಾರು 19 ಕೋಟಿಯಷ್ಟು ಕೊಟ್ಟಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಚುನಾವಣಾಧಿಕಾರಿ ವಿರುದ್ಧ ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಭೇಟಿ ನೀಡಿ ಅಹವಾಲು ಸ್ವೀಕರಿಸಿದರು. ನಾಪೋಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಗೋಷ್ಠಿ ನಡೆಸಿ ಸಂಘವು 2023-24ನೇ ಸಾಲಿನಲ್ಲಿ 43.55 ಲಕ್ಷ ರು ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಿದ್ದಾರೆ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿಯ ಸಾಸಲಗುಂಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಲಲಿತಾ ರವಿಕುಮಾರ್ ಆಯ್ಕೆಯಾಗಿದ್ದಾರೆ.
ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.